ಮಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಅದು ಕೂಡ ಕೇರಳದ ವಿದ್ಯಾರ್ಥಿನಿ ವೈಶಾಲಿ ಅನ್ನೋಳು ಮಂಗಳೂರಿನಲ್ಲಿ ಕ್ರಿಮಿನಾಲಜಿ ಓದ್ತಾ ಇದ್ಲು. ಆದ್ರೆ ಏಕಾಏಕಿ ಆಕೆ ನಾಪತ್ತೆ ಆಗ್ತಾಳೆ. ಸ್ವಲ್ಪ ದಿನದ ನಂತರ ಗೊತ್ತಾಗುತ್ತೆ, ವೈಶಾಲಿ ಮನೆಯ ಕುಟುಂಬದವರಿಗೆ ಗೊತ್ತಾಗುತ್ತೆ, ಆಕೆ ವಯನಾಡಿನಲ್ಲಿ ಮೊಹಮ್ಮದ್ ಮಿನ್ಲಾಜ್ ಅನ್ನೋ ರಿಜಿಸ್ಟರ್ ಮ್ಯಾರೇಜ್ ಆಗ್ಲಿಕ್ಕೆ ಅರ್ಜಿ ಹಾಕಿದ್ದಾಳೆ ಅಂತ. ಅದು ಕೂಡ ಗೊತ್ತಾಗೋದು ವಾಟ್ಸಪ್ ಅಲ್ಲಿ ಆ ಒಂದು ಅರ್ಜಿ ಬರುತ್ತೆ. ಆ ಅರ್ಜಿಯನ್ನು ನೋಡ್ಕೊಂಡು ಮನೆಯವರು ಶಾಕ್ ಆಗ್ತಾರೆ. ಮನೆಯವರೀಗ ಮಂಗಳೂರಿಗೆ ಬಂದಿದ್ದಾರೆ, ಅದು ಕೂಡ ಸುರತ್ಕಲ್ ಠಾಣೆಗೆ ಬಂದಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ವೈಶಾಲಿ ಅರ್ಜಿ ಹಾಕಿರುವಂತದ್ದು ಈ ಮ್ಯಾರೇಜಿಗೆ, ಅಂದ್ರೆ ರಿಜಿಸ್ಟರ್ ಮ್ಯಾರೇಜ್ಗೆ ಅರ್ಜಿ ಹಾಕಿರುವಂತದ್ದು ನೋಡಿ ಏನ್ ಅನಿಸ್ತು? ನಮಗೆ ಶಾಕ್ ಆಯ್ತು ನೋಡಿ. ಅದು ನೋಡುವಾಗ ಅಲ್ಲಿ ಹೋಗಿದ್ರೆ ನಾವು ಮರುದಿವಸ ಬೆಳಿಗ್ಗೆ ಹೋದೆವು. ಅಲ್ಲಿ ರೂಮಿನಲ್ಲಿ ಇದ್ದಲ್ಲ ಅಂತ ನೋಡ್ಲಿಕ್ಕೆ ಹೋಗಿದ್ದೆವು. ಅವಳು ಬ್ಯಾಂಗ್ಳೂರಲ್ಲಿ 1.1 ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಳು. ನಮಗೆ ಗೊತ್ತಿಲ್ಲದೆ ಅವಳು PG ಅಲ್ಲಿ ಹಳೆಯ ಫ್ರೆಂಡ್ಸ್ ಅಲ್ಲಿ ಬಂದದ್ದು. ಅವಳು ನಮಗೆ ಗೊತ್ತಿರ್ಲಿಲ್ಲ. ಅವ್ರು ರಾತ್ರಿ ಅವಳು ಹೋಗಿರ್ಬೇಕು, ನಾವು ಬೆಳಿಗ್ಗೆ ಹೋಗುವಾಗ ಅಲ್ಲಿ ಇರ್ಲಿಲ್ಲ ಅವಳು. ಮತ್ತೆ ನಾವು ಸುರತ್ಕಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟೆವು. ಹೋಗಿ ನಮ್ಮ ಮಗಳು ಮಿಸ್ಸಿಂಗ್ ಆಗಿದ್ದಾರೆ, ನಮಗೆ ಹುಡುಕಿ ಕೊಡಿ ಅಂತ. ಅವರು ಪೊಲೀಸಿನವರು, ನಾವು ಕೂಡ ವಯನಾಡಿಗೆ ಹೋದೆವು ಹುಡುಕಲಿಕ್ಕೆ. ಪೊಲೀಸಿನವರು ಅಲ್ಲಿ ಅವರನ್ನು ಕಂಡು ಹಿಡಿದ್ರು, ಇಲ್ಲಿಯ ಪೊಲೀಸಿನವರು. ಮಾತ್ರ ನಮ್ಮನ್ನು ಮಗಳನ್ನು ನಮಗೆ ಮಾತಾಡ್ಲಿಕ್ಕೆ ಅವರು ಬಿಡ್ಲಿಲ್ಲ. 5 ನಿಮಿಷ ಅಂತ ಹೇಳಿದ್ರು ಅಲ್ಲಿಯ ಪೊಲೀಸಿನವರು. ನಮ್ಮನ್ನು ದೌರ್ಜನ್ಯ ಮಾಡಿದ ಹಾಗೆ ಮಾಡಿದರು ನಮ್ಮನ್ನು ನೋಡಿ. ಅವರು 5 ನಿಮಿಷ ಅಂತ ಹೇಳಿ ಮಾತಾಡ್ಲಿಕ್ಕೆ ಹೇಳಿದ್ರು. ಟಚ್ ಮಾಡ್ಲಿಕ್ಕಿಲ್ಲ, ದೂರ ನಿಂತು ಮಾತಾಡ್ಬೇಕಾ ನೀವು, ಅವಳಿದ್ರು ಅಲ್ಬಾರದು, ಏನು ಅವಳಿಗೆ ಇದು ಮಾಡಬಾರ್ದು, ದೂರ ದೂರ ನಿಲ್ಬೇಕು ಅಂತ. ಅವಳು ಹಗ್ ಮಾಡ್ಲಿಕ್ಕೆ ಅಂತ ಬಂದರು ನಮ್ಮನ್ನು. ಆವಾಗ ಅವರು ಹೇಳಿದ್ರು ಟಚ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಸಾಕು ಮಾತಾಡಿದ್ದೀನಿ, ನೀವು ಹೋಗಿ ಅಂತ. ಅವಳು ಹೇಳಿದ್ರು ಅಮ್ಮ ಆಗ್ಲಿಲ್ಲ, ಅಮ್ಮನಲ್ಲಿ ಮಾತಾಡ್ಲಿಕ್ಕೆ ಉಂಟ ಅಂತ. ಮತ್ತೆ ನಮ್ಮನ್ನು ಅಲ್ಲಿಂದ ಹೊರಗೆ ಹಾಕಿದ್ರು ಅವರು. ಮತ್ತೆ ಹೇಳಿದ್ರು ಅವರು ಅವನಲ್ಲಿ ಕೂಡ ಮಾತಾಡ್ಲಿಕ್ಕೆ ಉಂಟ ಅಂತ. ಅವನಲ್ಲಿ ಮಾತಾಡಿ ಬಂದ ನಂತರ ಅವಳು ಹೇಳಿದ್ರು ಅಮ್ಮ ನೀವು ಇವತ್ತು ಹೋಗಿ, ನಾನು ನಾಳೆ ಬರ್ತೇನೆ ಅಂತ. ಮತ್ತೆ ಚೇಂಜ್ ಆಯ್ತು ಅದು. ಮಗಳು ನಿಮ್ಮೊಟ್ಟಿಗೆ ಮಾತಾಡಿದ್ಲು, ಪ್ರೀತಿಯಿಂದ ಮಾತಾಡಿದ್ಲು. 5 ನಿಮಿಷ ನಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿದ್ಳು. ಬಂದವಳು ಕೈ ತಪ್ಪಿ ಹೋದದ್ದು. ಇದರ ಹಿಂದೆ ಮುಸ್ಲಿಮರ ಷಡ್ಯಂತರ ಇದೆ. ಈಗ ಇದೊಂದು ಲವ್ ಜಿಹಾದ್ ಅಂತ ಆರೋಪ ಕೇಳಿ ಬರ್ತದೆ, ನಿಮ್ಗೂ ಹಾಗೆ ಅನಿಸ್ತದೆ ಈಗ ಹಾಗೆ. ಅವನಲ್ಲಿ ಏನೋ ಮಾತಾಡಿದ ನಂತರ ಅವಳು ಸಡನ್ ಆಗಿ ಚೇಂಜ್ ಆದದ್ದು. ಅಲ್ಲ, ಅವಳು ಈಗ ಇಲ್ಲಿ ಇದ್ದಾಳೆ, ಇಲ್ಲಿಂದನೇ ಹೋಗಿದ್ದು ಅಂತ ಆಗಿದ್ರೆ ಆತನೊಟ್ಟಿಗೆ ಇಲ್ಲಿಂದನೇ ಹೋಗಿ. ಯಾಕಂದ್ರೆ ಮೊಹಮ್ಮದ್ ಮಿನ್ಲಾಜ್ ಆತ ಸುರತ್ಕಲ್ ನಲ್ಲಿ ಒಂದು ಜ್ಯುವೆಲ್ರಿ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವನು. ಅಂದ್ರೆ ಮೊದ್ಲಿಂದನೂ ಅವರಿಗೆ ಪರಿಚಯ ಆಯ್ತು? ಹೀಗೆ ನಮಗೆ ಗೊತ್ತಿರ್ಲಿಲ್ಲ, ಮೊದಲಿಂದ ಪರಿಚಯ ಆಗಿದೆ ಅಂತ. ಇಷ್ಟು ವರ್ಷ ಸಾಕಿ ಸಲಹಿದ ಮಗಳು ಏಕಾಏಕಿ ಬಿಟ್ಟು, ನಿಮ್ಮನ್ನೆಲ್ಲ ಬಿಟ್ಟು ಸಡನ್ ಆಗಿ ಹೋಗ್ತಾಳೆ, ಹೇಗೆ ಅನ್ಸುತ್ತೆ? ನಮಗೆ ಸಹಿಸಲಿಕ್ಕೆ ಸಾಧ್ಯವಾಗುದಿಲ್ಲ. ನಮ್ಮ ಮಗಳು ಎಲ್ಲಿದ್ದರೂ ತಿರುಗಿ ಬರ್ಬೇಕಂತ ಪ್ರಾರ್ಥಿಸೋದು ದೇವರಲ್ಲಿ. ಅವರಲ್ಲಿ ಕೂಡ ಹೇಳೋದು, ನೀನು ಎಲ್ಲಿದ್ದರೂ ನಮ್ಮ ಮನೆಗೆ ತಿರುಗಿ ಬಾ ಮಗಳೇ ಎಂದು. ಯಾಕಂದ್ರೆ ಏಕಾಏಕಿ ಆಕೆ ನಿಮ್ಮನ್ನೆಲ್ಲ ಬಿಟ್ಟು ಸಡನ್ ಆಗಿ ಹೋಗ್ತಾಳೆ ಅಂತ ಆದ್ರೆ, ಯಾರು ಕರೆದ್ರು, ಇಷ್ಟು ವರ್ಷ ಸಾಕಿ ಸಲಹಿದ ಅಪ್ಪ ಅಮ್ಮನನ್ನ ಬಿಟ್ಟು ಹೋಗ್ತಾಳೆ ಅಂತ ಆದ್ರೆ ಆ ಮನಸ್ಥಿತಿ ಚೇಂಜ್ ಆಗ್ಲಿಕ್ಕೆ ಕಾರಣ ಏನು ಅನ್ಸುತ್ತೆ? ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ ಸರ್. ಏನಾದ್ರೂ ಆಕೆ ಬ್ರೈನ್ ವಾಶ್ ಆಗಿದೆ? ಅವರಿಗೆ ಬ್ರೈನ್ ವಾಶ್ ಮಾಡಿ ಕರೆಕೊಂಡು ಹೋದದ್ದು. ಏನೋ ಅವರನ್ನು ಹೆದರಿಸ್ತಾ ಇದ್ದಾರೆ, ಇಲ್ಲದ್ರೆ ಹೀಗೆ ಮಾಡ್ತಿರ್ಲಿಲ್ಲ ಅವಳು. ಈಗ ನೀವು ಒಂದು ತಾಯಿಯಾಗಿ ನಿಮ್ಮ ಮಗಳಿಗೆ ಏನ್ ಹೇಳ್ತೀರಿ? ಇಲ್ಲಿದ್ದರೂ ನೀನು ನಮ್ಮ ಮನೆಗೆ ಬಾ ಮಗಳೇ ಎಂದು ಹೇಳ್ತೇನೆ. ನೀನಿಲ್ಲದೆ ನಮ್ಗೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತ. ನಮಗೆ ಬೇಕು ನಮ್ಮ ಮಗಳು ನಮ್ಮ ಮನೆಯಲ್ಲಿ, ನನಗೆ ಬೇಕು ನನ್ನ ಮಗಳು. ಅವರ ತಂದೆ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ನೀವು ಹೊರದೇಶದಲ್ಲಿ ಕತಾರಲ್ಲಿ ಕೆಲಸ ಮಾಡುವವರು, ನಿಮ್ಗೆ ಮಗಳ ಬಗ್ಗೆ ಗೊತ್ತಾದಾಗ ಏನ್ ಅನಿಸ್ತು? ಅಲ್ಲ, ನಂಗೆ ಆ ಟೆನ್ಷನ್ ಆಗಿ ಅವತ್ತೇ ಬಂದಿದ್ದಾನು, ಅದಕ್ಕೋಸ್ಕರ ಬಂದಿದ್ದಾನು, ಮಗಳಿಗೋಸ್ಕರ ಬಂದಿದ್ದಾನು. ಎಷ್ಟು ಖರ್ಚು ಮಾಡಿ ಬಂದಿದ್ದಕ್ಕೋಸ್ಕರ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗೆ 3 ಜನ. 3 ಜನ ಮಕ್ಕಳ ವಿದ್ಯಾಭ್ಯಾಸ, ಅವರ ಜೀವನ ಮತ್ತೆ ನಿಮ್ಮ ಜೀವನ, ಅದಕ್ಕೋಸ್ಕರ ನೀವು ಕತಾರಿಗೆ ಕೆಲಸಕ್ಕೆ ಹೋಗ್ತೀರಿ. ಅಲ್ಲಿ ನಿಮ್ಮ ಮಗಳ ಬಗ್ಗೆ ಈ ತರ ಹೇಳಿದಾಗ ನಿಮ್ಮ ಮನಸ್ಥಿತಿ ಹೇಗೆ? ನನಗೆ ಅಷ್ಟು ಬೇಸರಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಸ್ವಂತ ಮಗಳ ಬಗ್ಗೆ ಅಷ್ಟು ಬೇಸರಾಗಿ ಬಂದಿದ್ದು. ಅಲ್ಲಂತವಳು ಅಲ್ಲ, ಹಾಗೆ ಹುಡುಗಿ ಇಲ್ಲ, ಅದು ಏನೋ ಕೈಬಡ ಇರ್ಬೋದು ಬ್ಯಾಕ್ ಸೈಡ್, ಅದಕ್ಕೋಸ್ಕರ ಬಂದಿದ್ದೇನೆ. ಈಗ ನಿಮ್ಗೆ, ನೀವು ವಯನಾಡಿಗೆ ಹೋಗಿದ್ರಿ, ಪತ್ನಿಯವರೊಟ್ಟಿಗೆ ಹೋಗಿದ್ರಿ, ಅಲ್ಲಿ ಏನು ಮಗಳನ್ನ ಮಾತಾಡ್ಲಿಕ್ಕೆ ಬಿಟ್ರ ಅಥವಾ ಮಗಳ ಹತ್ರ ನೀವು ಮಾತಾಡಿದ್ರ?
ನಮಗೆ ಹೋಗಿ ಬೆಳಿಗ್ಗೆ ಹೋಗಿ ಅವರ ಮಾತಾಡಿ ಸಿಕ್ಕಿದ್ದು ರಾತ್ರಿ 11 ಗಂಟೆ 10 ಗಂಟೆ ರಾತ್ರಿ ಸಿಕ್ಕಿದ್ದು ಮಾತಾಡಲಿಕ್ಕೆ. ಅಷ್ಟವರೆಗೆ ನಮಗೆ ಸಮಯ ಸಿಗಲಿಲ್ಲ ಅವ್ರಿಗೆ, ಸಿಗಲಿಲ್ಲ. ಹ್ಮ್. ಸಿಕ್ಕಿ ಮಾತಾಡಿ ನಮಗೆ ಸಿಕ್ಕಿದ 5 ಗಂಟೆ. ಜಾಸ್ತಿ ಮಾತಾಡಿದ್ರೆ ನಿಲ್ಲಿಕ್ಕೆ ಬಿಡುದಿಲ್ಲ ಇಲ್ಲಿ. ಹ್ಮ್. ಒಂದು ಮಂದಿ ನೋಡ್ಲಿಕ್ಕೆ ಬಿಡುವುದಿಲ್ಲ. ಯಾರು ಪೊಲೀಸ್? ಪೊಲೀಸ್ ಅವರು, ಕೇರಳ ಪೊಲೀಸ್. ಕೇರಳ ಪೊಲೀಸ್ ಅವರು ಹ್ಮ್. ಸ್ವಲ್ಪ ಮಾತಾಡಿ ಎಲ್ಲ ಅವಳ ಹತ್ರ ಮಾತಾಡಿದಾಗ ಅವಳು ಎಲ್ಲ ಲೆಟರ್ ಒಟ್ಟಿಗೆ ಬರ್ತಾರೆ, ಲೆಟರ್ ಸಹ ಬರ್ದು ರೆಡಿ ಆಗಿದೆ. ಅಪ್ಪ ನಮ್ದು ನೀವು ಹೋಗಿ ಅವನ ಹತ್ರ ಮಾತಾಡ್ತೀವಿ. ಅವನ ಹತ್ರ ಮಾತಾಡೋಕೆ ಮತ್ತೆ ಒಂದು 5 ನಿಮಿಷದಲ್ಲಿ ಚೇಂಜ್ ಆಯಿತು. ಏನಂತ ಹೇಳಿದ್ಲು 5 ನಿಮಿಷ? 5 ನಿಮಿಷ ಅವಳು ಬರ್ತಾರೆ, ನಿಮ್ಮೊಟ್ಟಿಗೆ ಬರೋದಿಲ್ಲ, ಅವನೊಟ್ಟಿಗೆ ಹೋಗ್ತಾನೆ ಹೇಳಿ. ಅಲ್ಲಿ ತನಕ ನಿಮ್ಮೊಟ್ಟಿಗೆ ಬರ್ತೀನಿ ಅಂತ ಹೇಳಿ ಬರ್ತಾರೆ ಲೆಟರ್ ಸಹ ಬರ್ದಿಲ್ಲ ಅವಳು. ಹ್ಮ್. ಅಲ್ಲಿ ರಿಪೋರ್ಟ್ ರೆಡಿ ಮಾಡಿದಾಳೆ. ಹ್ಮ್. ಮತ್ತೆ ಅವನ ಹತ್ರ ಮಾತಾಡಿದ್ರೆ ಚೇಂಜ್ ಆಯಿತು. ಹ್ಮ್. ಎಲ್ಲ 5 ನಿಮಿಷದಲ್ಲಿ ಚೇಂಜ್ ಆಯಿತು. ಏನಂತ ಹೇಳಿದ್ಲು? 5 ನಿಮಿಷದ ನಂತರ ಬಂದು ಏನಂತ ಹೇಳಿದ್ಲು? ಮತ್ತೆ ಹೇಳಿ ಮತ್ತೆ ನಮಗೆ ನೋಡ್ಲಿಕ್ಕೆ ಸಿಕ್ಲಿಲ್ಲ, ಮತ್ತೆ ಮಾತಾಡ್ಲಿಕ್ಕೆ ಆಗಲಿಲ್ಲ. ಹ್ಮ್. ಮತ್ತೆ ಬರುವುದಿಲ್ಲ. ಒಳಗೆ ಬಿಡಲಿಲ್ಲ, ಮಾಡಿ ಬಿಡಲಿಲ್ಲ. ನಿಮ್ಮೊಟ್ಟಿಗೆ ಬರುದಿಲ್ಲ ಅಂತ ಹೇಳಿ ಇಲ್ಲ, ನಮಗೆ ಒಳಗೆ ಬರ್ಲಿಕ್ಕೆ ಆಗಲಿಲ್ಲ, ಹೋಗ್ಲಿಕ್ಕೆ ಆಗಲಿಲ್ಲ. ಹ್ಮ್. ಅವರೊಟ್ಟಿಗೆ ಹೋಗ್ತಾರೆ, ನನಗೆ ಬರೋದಿಲ್ಲ ಅಂತ ಪೊಲೀಸರು ಹೇಳಿದ್ರು. ನೀವು ಹೋಗಿ, ಅವಳು ಬರೋದಿಲ್ಲ. ಈಗ ನೀವು ಸುರತ್ಕಲ್ಗೆ ಬಂದು ಇಲ್ಲಿ PG ಹತ್ರ ಎಲ್ಲ ಕೆಲವು ಮಾಹಿತಿಗಳನ್ನ ನೀವು ಪಡ್ಕೊಂಡಿದ್ರಿ. ಏನು ಮೊದ್ಲಿಂದ ಇವ್ರಿಗೇನೋ ಪರಿಚಯ ಹೇಗಾದ್ರೂ ಇತ್ತಾ ಏನಾದ್ರು? ಇಲ್ಲ, ಅಂತ ಪರಿಚಯ ನನಗೆ ಅಷ್ಟು ಪರಿಚಯ ಇಲ್ಲ, ಗೊತ್ತಂತ ಇಲ್ಲ. ಅಲ್ಲ, ಇವರು ಅವರ ಫ್ರೆಂಡ್ಸ್ಗಳೊಟ್ಟಿಗೆ ಮಾತಾಡಿದಾಗ, ವೈಶಾಲಿಯ ಫ್ರೆಂಡ್ಸ್ಗಳೊಟ್ಟಿಗೆ ಇಲ್ಲಿ ಮಾತಾಡಿದಾಗ ಆ ತರದ್ದೇನಾದ್ರೂ ಮಾಹಿತಿ ಬಂತ? ಇಲ್ಲ, ಯಾರು ಇಲ್ಲ, ಅಂತ ಸಂಗತಿಯೇ ಇಲ್ಲ, ಅಂತ ಸಂಗತಿಯೇ ಇಲ್ಲ. ಹ್ಮ್. ಈ ಲಾಭದ ವಿಷಯವೇ ಇಲ್ಲ ಅಂತ. ಗೊತ್ತೂ ಇಲ್ಲ. ಈಗ ಸಡನ್ ಆಗಿ ಆ ತರದ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಏನ್ ಕಾರಣ ಇರಬಹುದು? ಇಲ್ಲ, ಅಂತ ಕಾರಣಕ್ಕೆ ಏನಂತ ಅವಳಿಗೆ ನಮ್ಮ ಮನೆಯಲ್ಲಿ ಅಂತ ಫಸ್ಟ್ ಏನೂ ಇಲ್ಲ, ಅಷ್ಟು ಫ್ರೀಡ್ ಮನೆಯಲ್ಲಿ ಅಂತ ಏನು ಬೇರೆ ಏನು ಟೆನ್ಷನ್ ಏನಿಲ್ಲ ಅವಳಿಗೆ, ಅಷ್ಟು ಪ್ರಿಯ. ನಾವು ಹೇಳಿದೆಲ್ಲ ಕೊಡ್ತೇವೆ ಇದ್ದೇವೆ. ಈಗ ಇನ್ನೊಂದಂತ ಹೇಳಿದ್ರೆ ಅವರು ಮೇಜರ್, ವೈಶಾಲಿ ಸಹ ಮೇಜರ್, ಆತ ಕೂಡ ಮೇಜರ್. ಹತ್ರ ಈಗ ಮದುವೆ ಆಗೋದು ಕಾನೂನುಬದ್ಧವಾಗಿ ಅವರು ಮದುವೆ ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾರು ಅಡ್ಡಿಪಡಿಸುವಂಗಿಲ್ಲ, ಯಾಕಂದ್ರೆ ಲೀಗಲಿ ಆಗುತ್ತೆ. ಆದ್ರೆ ನೀವು ಹೇಳುವುದೇನು? ತಂದೆಯಾಗಿ ತನ್ನ ಮಗಳಿಗೆ ಏನ್ ಹೇಳಿ? ಎಂತ ಹೇಳುದು ಅಂತ ತಪ್ಪದಾರಿಗೆ ಹೋಗ್ಲಿಕ್ಕೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮಗಳಿಗೆ ಏನ್ ನೀವು ಕರೆ ಕೊಡ್ತೀರಿ? ಇಲ್ಲ, ಅವಳು ಹಾಗೆ ಬರ್ತಾಳೆ, ಮನೆಗೆ ಬರ್ತಾಳೆ, ನಮ್ಮ ಮನೆಗೆ ಬರ್ತಾಳೆ ಅವಳು ಅಷ್ಟೇ. ಬೇರೆ ತಪ್ಪದಾರಿಗೆ ಸಾಧ್ಯ ಹೋಗ್ಲಿಕ್ಕೆ ಇಲ್ಲ, ಅವಳು ಮನೆಗೆ ಬರ್ಬೋದು ಅಷ್ಟೇ. ಧನ್ಯವಾದ. ಇದು ವೈಶಾಲಿ ಪೋಷಕರ ಮಾತು. ಇದೊಂದು ಲವ್ ಜಿಹಾದ್, ಇದರ ಹಿಂದೆ ದೊಡ್ಡ ಕೈವಾಡವೇ ಇದೆ. ಮತ್ತೆ ಮಗಳನ್ನ ಬ್ರೇನ್ ವಾಶ್ ಮಾಡಿಕೊಂಡು ಈ ಮಿಲಾದ್ ಕರ್ಕೊಂಡು ಹೋಗಿದ್ದಾನೆ. ಹಾಗೇನೆ ಆಕೆಯ ಮದುವೆ ಆದ್ರೂ ಕೂಡ ನನ್ನ ಮಗಳು ಮತ್ತೆ ವಾಪಸ್ ಬರಬೇಕು, ನಂಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಹಾಗೇನೆ ಹಿಂದೂ ಸಂಘಟನೆಗಳು ಕೂಡ ಕೈ ಜೋಡಿಸಿದರೆ ಹಿಂದೂ ಸಂಘಟನೆಗಳು ಹೋರಾಟಕ್ಕೆ ಮುಂದೆ ಬರ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು.